ನಮ್ಮ ದೇಶದಲ್ಲಿ ಸುಮಾರು 40ರಿಂದ 50% ಜನ 10,000 ರೂಪಾಯಿಗಿಂತ ಕಡಿಮೆ ಬೆಲೆಯ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತಾರಂತೆ. ಜೊತೆಗೆ ಸುಮಾರು 60ರಿಂದ 70% ಜನ ಓವರಾಲ್ 15,000 ರೂಪಾಯಿಗಿಂತ ಕಡಿಮೆ ಬೆಲೆಯ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ 30ರಿಂದ 35% ಜನ ಮಾತ್ರ ಜಾಸ್ತಿ ಎಕ್ಸ್ಪೆನ್ಸಿವ್ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡುವಂಥವ್ರು ಇರೋದು. ಸೊ ಮೆಜಾರಿಟಿ ಆಫ್ ದ ಜನ ಕಡಿಮೆ ದುಡ್ಡಿನ ಸ್ಮಾರ್ಟ್ಫೋನ್ನೇ ಪರ್ಚೇಸ್ ಮಾಡ್ತಾರೆ. ಕ್ಲೋಸ್ ಟು 70% ಜನ 15,000 ರೂಪಾಯಿ ಒಳಗಡೆ ಸ್ಮಾರ್ಟ್ಫೋನ್ ತೊಗೊಳೋದು ನಮ್ಮ ದೇಶದಲ್ಲಿ. ನಾನಿವತ್ತು ಈ ವಿಡಿಯೋದಲ್ಲಿ ಬಡ್ಜೆಟ್ನಲ್ಲಿ ಅಂದರೆ 10ರಿಂದ 15,000 ರೂಪಾಯಿ ಒಳಗಡೆ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಯಾವುದು ಬೆಸ್ಟ್ ಆಪ್ಷನ್ನು? ತುಂಬ ಜನಕ್ಕೆ ಬ್ರ್ಯಾಂಡ್ ಪ್ರಿಯಾರಿಟಿ ಇರುತ್ತೆ, ಆಯಿತಾ, ಇದೇ ಬ್ರ್ಯಾಂಡಲ್ಲಿ ಸ್ಮಾರ್ಟ್ಫೋನ್ ಬೇಕು ಅಂತ ಇರುತ್ತೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡು ಬೆಸ್ಟ್ ಆಪ್ಷನ್ ಯಾವುದೆಲ್ಲ ಇದೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಚೀಪೆಸ್ಟಲ್ಲಿ ಚೀಪೆಸ್ಟ್ ಅಂದರೆ ಎಂಟ್ರಿ ಲೆವೆಲ್ ತುಂಬ ಕಡಿಮೆ ಬೆಲೆ ಅಂದರೆ 6ರಿಂದ 6,500 ರೇಂಜಲ್ಲಿ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಒಂದು ವಿಷಯ ತಲೆಯಿಟ್ಕೊಳ್ಳಿ, ಈ ಪ್ರೈಸ್ ರೇಂಜಲ್ಲಿ ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಆಗಲ್ಲ, ಆಯಿತಾ. ತುಂಬ ವಿಷಯಗಳಲ್ಲಿ ನೀವು ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕು. ಏನಕ್ಕೆ ಅಂದರೆ ನಿಮ್ಮ ಬಡ್ಜೆಟ್ ತುಂಬ ಕಡಿಮೆ ಇದೆ. ಸೊ 6ರಿಂದ 6,500 ರೇಂಜಿಗೆ ಒಂದು ಲೆವೆಲ್ಗೆ ಸ್ಮೂತ್ ಆಗಿ ರನ್ ಆಗುವಂಥ ಸ್ಮಾರ್ಟ್ಫೋನ್ ಸಿಕ್ಕರೆ ದೊಡ್ಡ ವಿಷಯ, ಆಯಿತಾ. ಈ ಪ್ರೈಸ್ ರೇಂಜಿಗೆ ನನಗೆ ಪರ್ಸನಲಿ ಬೆಸ್ಟ್ ಅನಿಸಿದ್ದು ಇನ್ಫಿನಿಕ್ಸ್ ಸ್ಮಾರ್ಟ್ 8 HD. ಇದು 6,500 ರೂಪಾಯಿಗೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇನ್ನೂ ಕಡಿಮೆ ಆದರೂ ಆಗಬಹುದು. ಈ ಸ್ಮಾರ್ಟ್ಫೋನಲ್ಲಿ HD+ IPS ಡಿಸ್ಪ್ಲೇ, 90 Hz ರಿಫ್ರೆಶ್ ರೇಟು, 500 Hz ಪೀಕ್ ಬ್ರೈಟ್ನೆಸ್, ಯುನಿಸಾಕ್ T606 ಪ್ರೋಸರ್. ಈ ಪ್ರೈಸ್ ರೇಂಜಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಕ್ಯಾಮ್ರಾ ಓಕೆ ಅಷ್ಟೊಂದು ಚೆನ್ನಾಗಿಲ್ಲ, ಆಯಿತಾ. ಸ್ಪೀಕರ್ ಕೂಡ ಕೆಟ್ಟದಾಗಿದೆ. 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಮೋನೋ ಸ್ಪೀಕರು, 10 ವ್ಯಾಟಿನ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ ಒಳ್ಳೆ ಆಪ್ಷನ್ ಆಗ್ಬೋದು. ನಮ್ಗೆ ಇದರಲ್ಲಿ ಪಂಚೋಲ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ, ಆಯಿತಾ. ಸೊ ಇದು ಬಿಟ್ಟರೆ ನಾನು ಬೇರೆ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಟೆಕ್ನೋದಲ್ಲಿ ಒಂದು ಆಪ್ಷನ್ ಇದೆ, ಅದು ಕೂಡ ತುಂಬ ಸಿಮಿಲರ್ ಸ್ಪೆಸಿಫಿಕೇಷನ್, ಬಟ್ ಬೆಲೆ 1,000 ರೂಪಾಯಿನೋ ಜಾಸ್ತಿ ಆಗುತ್ತೆ. ಅದರಲ್ಲಿ ಬೆಟರ್ ಸ್ಪೀಕರ್ ಇದೆ. ಉಳಿದಿದ್ದೆಲ್ಲ ಸುಮಾರಾಗಿ ಸಿಮಿಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು 10,000 ರೇಂಜಿಗೆ ಬರ್ತೀನಿ, ಆಯಿತಾ. ಸೊ ನಾನು ಇವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕ್ಲೋಸ್ ಎಕ್ಸಾಕ್ಟ್ಲಿ 10,000 ಅಲ್ಲ, ಮೋಸ್ಟ್ಲಿ 1,000 2,000 ಆ ಕಡೆ ಈ ಕಡೆ ಆಗಬಹುದು. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಅಥವಾ ಆಫರ್ ಇರೋ ಟೈಮಲ್ಲಿ ನಿಮಗೆ ಬೆಟರ್ ಆಪ್ಷನ್ ಸಿಗ್ಬೋದು. ನಾನು ಚೆಕ್ ಮಾಡ್ದಂಗೆ ಸದ್ಯಕ್ಕೆ ಎಕ್ಸಾಕ್ಟ್ಲಿ 10,000 ರೂಪಾಯಿಗೆ ಬೆಟರ್ ಅಷ್ಟೊಂದು ಒಳ್ಳೆ ಆಪ್ಷನ್ ಸಿಗ್ತಾಯಿಲ್ಲ, ಆಯಿತಾ. ನಮಗೆ 10,000ಕ್ಕಿಂತ 1-2,000 ಬಡ್ಜೆಟನ್ನು ಜಾಸ್ತಿ ಮಾಡಿದ್ರೆ ಮಚ್ ಬೆಟರ್ ಸ್ಮಾರ್ಟ್ಫೋನ್ಗಳು ಸಿಗ್ತಾ ಇದ್ದಾವೆ. ಈ ಕಾರಣಕ್ಕೆ ನಾನು ಕ್ಲೋಸ್ ಟು 12,000 ರೇಂಜಲ್ಲಿರುವಂಥ ಸ್ಮಾರ್ಟ್ಫೋನ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಸ್ಯಾಮ್ಸಂಗಿಂದು ಗ್ಯಾಲಕ್ಸಿ F15 ಅಥವಾ M15, ಎರಡೂ ಕೂಡ ಸೇಮ್ ಸ್ಮಾರ್ಟ್ಫೋನ್ಗಳೇ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಈ ಸ್ಮಾರ್ಟ್ಫೋನಿಂದ 4 GB ರ್ಯಾಮು, 128 GB ಸ್ಟೋರೇಜ್ ವೇರಿಯಂಟನ್ನು 12,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಮ್ಗೆ ಇದರಲ್ಲಿ ಯುನೀಕ್ ಅನಿಸಿದ್ದು ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, ಆಯಿತಾ. ಪ್ಲಸ್ 90 Hz ರಿಫ್ರೆಶ್ ರೇಟು, ಡಿಸ್ಪ್ಲೇ ಬೆಂಕಿ ಇದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೈಸ್ ರೇಂಜಿಗೆ. ಮತ್ತು ಪ್ರೊಸೆಸರ್ ಕೂಡ ತುಂಬ ಪವರ್ಫುಲ್ ಆಗಿರುವಂಥದ್ದು. ಡೈಮೆನ್ಸಿಟಿ 6,100+ ಪ್ರೋಸರ್, ಸಖತ್ ಪ್ರೋಸರ್. ಕ್ಯಾಮ್ರಾ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ. 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ ಈ ಪ್ರೈಸ್ ರೇಂಜಿಗೆ 12,000 ರೂಪಾಯಿಗೆ. ಅದೊಂದು ಪ್ಲಸ್ ಪಾಯಿಂಟು. 2 MP ಮ್ಯಾಕ್ರೋ ಇದೆ, ಅಷ್ಟೊಂದು ಮ್ಯಾಕ್ರೋ ಅನ್ನಿಸ್ತಿಲ್ಲ. ಫ್ರಂಟ್ ಕ್ಯಾಮ್ರಾ 13 MP ಇದೆ, ಪರವಾಗಿಲ್ಲ. 6,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇದ್ರ ಜೊತೆಗೆ ಯಾವುದೇ ಚಾರ್ಜರ್ ಸಿಗಲ್ಲ. ಬರೀ 300 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ 25 ವ್ಯಾಟಿನ ಚಾರ್ಜರ್ ಕೊಡ್ತಾರೆ. 13 5G ಬ್ಯಾಂಡ್ಸ್ ಎಲ್ಲ ಸಪೋರ್ಟ್ ಇದೆ. ಸದ್ಯಕ್ಕೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಇದಕ್ಕಿಂತ ಒಳ್ಳೆ ಫೋನ್ ಅಂತೂ ಸಿಗಲ್ಲ. ನಾವು ಯೂಸ್ ಮಾಡ್ದಂಗೆ ಸದ್ಯಕ್ಕೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಜೊತೆಗೆ ಈ ಸ್ಮಾರ್ಟ್ಫೋನಿಗೆ 4 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ. ಸದ್ಯಕ್ಕೆ ಸ್ಮೂತ್ ಆಗಿದೆ. ಫ್ಯೂಚರ್ನಲ್ಲಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಗೊತ್ತಿಲ್ಲ. ಸೊ ಇದೊಂದು ಒಳ್ಳೆ ಆಪ್ಷನ್ ಆಗಿದೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ. ಬಟ್ ಫೋನ್ ತುಂಬ ಬಲ್ಕಿ ಇದೆ, ದಪ್ಪ ಇದೆ, ಜಾಮೆಟ್ರಿ ಬಾಕ್ಸ್ ಥರ ಇದೆ. ಬಟ್ ದೊಡ್ಡ ಏನು ಬ್ಯಾಟ್ರಿ ಹಾಕಿರೋದ್ರಿಂದ ಓಕೆ ಅನ್ಬೋದು. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಆಪ್ಷನು. ನೆಕ್ಸ್ಟು ವಿವೋದಲ್ಲಿ ವಿವೋ T3X ಮೊನ್ನೆ ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿದೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 4 GB ರ್ಯಾಮು, 128 GB ಸ್ಟೋರೇಜ್ ವೇರಿಯಂಟನ್ನು 12,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಇದು ನಮಗೆ ಫುಲ್ HD+ ಬಟ್ IPS ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. 1000 nits ಪೀಕ್ ಬ್ರೈಟ್ನೆಸ್ಸು. ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೋಸರ್ ಇದೆ. ಸುಮಾರು 5.5 ಲಕ್ಷ ರೇಟಿಂಗನ್ನು ಕೊಡುತ್ತೆ ಅಂಥದ್ದುನಲ್ಲಿ. ಇದು 50 MP ಮೇನ್ ಸೆನ್ಸಾರ್ ಇದೆ. ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ. 8 MP ಫ್ರಂಟ್ ಕ್ಯಾಮ್ರಾ ಇದೆ. 6,000 mAh ಕೆಪಾಸಿಟಿ ಬ್ಯಾಟ್ರಿ, 44 ವ್ಯಾಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. 8 5G ಬ್ಯಾಂಡ್ಸ್ಗಳೆಲ್ಲ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ನಾನೇನಾದರೂ ಪರ್ಚೇಸ್ ಮಾಡೋದಾದರೆ ಮೋಸ್ಟ್ಲಿ ಸ್ಯಾಮ್ಸಂಗ್ ಬಿಟ್ಟರೆ ಈ ವಿವೋ T3X ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನಿಸುತ್ತೆ. 12,500 ರೂಪಾಯಿಗೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು
ಸೂಪರ್ ಆಪ್ಷನ್ ಆಗ್ಬೋದು. ಇನ್ನು ಮೋಟೋದಲ್ಲಿ ನನಗೆ ಈ 2 ಆಪ್ಷನ್ ಕೊಡ್ತೀನಿ ಮೋಟೋದಲ್ಲಿ. ಮೋಟೋ G34 5G ಸ್ಮಾರ್ಟ್ಫೋನು, ಇದು ಕ್ಲೋಸ್ ಟು 11,000 ಇದೆ. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಒಂದು ನನಗೆ ಇಷ್ಟ ಆಗದಿದ್ದೇನಪ್ಪ ಅಂದರೆ ಇದರಲ್ಲಿ ಬರೀ HD+ ಡಿಸ್ಪ್ಲೇ ಇದೆ ಆಯಿತಾ. ಸೊ ನಿಮ್ಗೆ HD+ ಮ್ಯಾಟ್ರ್ ಆಗಲ್ಲ ಅಂದರೆ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರು, 120 ಹರ್ಟ್ಸ್ನ ರಿಫ್ರೆಶ್ ರೇಟು, 50 MP ಕ್ಯಾಮ್ರಾ ಇದೆ, 2 MP ಮ್ಯಾಕ್ರೋ, 16 MP ಫ್ರಂಟ್ ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, 20 ವ್ಯಾಟ್ ಚಾರ್ಜರ್ ಎಲ್ಲ ಇದೆ. ಇದು ನಾನು ತೊಗೊಳಲ್ಲ ಆಯಿತಾ. ಬಟ್ ನಿಮಗೆ ಬಡ್ಜೆಟ್ ಸ್ವಲ್ಪ ಕಡಿಮೆಲೇ ಬೇಕು ಅಂದರೆ ಇದು ಆಪ್ಷನ್ ಕೊಡ್ತೀನಿ. ಇನ್ನೊಂದು ಆಪ್ಷನ್ ಇದೆ ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 14,000 ರೂಪಾಯಿಗೆ ಮೊನ್ನೆ ಅನ್ಬಾಕ್ಸ್ ಮಾಡಿದೆ ಮೋಟೋ G64. ಸೊ ಇದು ಕೂಡ ಅಂಡರ್ 15K ಬರುತ್ತೆ. ಇದರಲ್ಲಿ ಫುಲ್ HD+, 120 ವಾಟ್ಸ್ನ ರಿಫ್ರೆಶ್ ರೇಟು, ಡಿಸ್ಪ್ಲೇ ಪರವಾಗಿಲ್ಲ ಒಂದು ಲೆವೆಲ್ಗೆ. ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7025 5G ಪ್ರೊಸೆಸರ್ ಇದೆ. ಕ್ಯಾಮ್ರಾ ಮಾತ್ರ ಬೆಸ್ಟ್ ಆಯಿತಾ. 50 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ, ಸಖತ್ತಾಗಿದೆ ಕ್ಯಾಮ್ರಾ. ಇರೋದ್ರಲ್ಲಿ 15,000 ರೂಪಾಯಿ ಒಳಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಇದಾಗಬಹುದು ಸದ್ಯಕ್ಕೆ. ಆಮೇಲೆ 8 MP ಮಲ್ಟಿಪರ್ಪಸ್ ಕ್ಯಾಮ್ರಾ ಇದೆ. 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ರೀತಿ ಕೆಲಸ ಮಾಡುತ್ತೆ, ಮ್ಯಾಕ್ರೋ ರೀತಿ ಕೆಲಸ ಮಾಡುತ್ತೆ, ಡೆಪ್ತ್ ಸೆನ್ಸರ್ ರೀತಿ ಕೆಲಸ ಮಾಡುತ್ತೆ. 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫ್ರಂಟ್ ಕ್ಯಾಮ್ರಾ ಓಕೆ ಅಂತೀನಿ, ಒಂಥರ ಕೆಂಪು ತೆಗಿತಾ ಇದೆ. HDR ಆಫ್ ಮಾಡಿಕೊಂಡ್ರು ಸಹ ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, 33 ವ್ಯಾಟ್ ಚಾರ್ಜಿಂಗ್ ಬಾಕ್ಸಲ್ಲೇ ಕೊಟ್ಟಿದ್ದಾರೆ, 15 5G ಬ್ಯಾಂಡ್ಸ್ಗಳೆಲ್ಲ ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ನಾನು ನೋಡೋದು ನೋಡಿ, ಕ್ಯಾಮ್ರಾ ಬೇಕು ಅಂದರೆ ಮೋಟೋ G64 ತೊಗೊಳ್ಳಿ. ಅದು ಬಿಟ್ಟರು ಪರ್ಫಾರ್ಮೆನ್ಸ್ ಬೇಕು ಅಂದರೆ Vivo T3X ತೊಗೊಂಡ್ರೂ ಓಕೆ ನಂಗೆ ಅನ್ನಿಸ್ದಂಗೆ. Vivo T3X ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಬಟ್ ಕ್ಯಾಮ್ರಾದಲ್ಲಿ ಮೋಟೋ G64 ಬೆಟರ್ ಅಂತ ನನಗೆ ಅನ್ನಿಸ್ತು. ನಂತರ ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ ನೀವೇನಾದರೂ ಒಂದು ಫೋನ್ ಹುಡುಕ್ತಾ ಇದ್ದೀರಾ ಅಂದರೆ ರಿಯಲ್ಮಿ 12X ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇದು 12,000 ಇದೆ. ಬ್ಯಾಂಕ್ ಆಫರ್ ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ಕಡಿಮೆ ಆಗಬಹುದು. ಇದು ನಮಗೆ ಫುಲ್ HD+, 120 ಹರ್ಟ್ಸ್ ರಿಫ್ರೆಶ್ ರೇಟು, ಡೈಮೆನ್ಸಿಟಿ 6100+, ಇದು ಕೂಡ ಒಳ್ಳೆ ಪ್ರೊಸೆಸರ್, 50 MP ಕ್ಯಾಮ್ರಾ, 8 MP ಸೆಲ್ಫಿ, 5000 mAh ಬ್ಯಾಟ್ರಿ, 45 ವ್ಯಾಟ್ ಚಾರ್ಜಿಂಗ್ ಎಲ್ಲ ಇದೆ. ಇದು ಕೂಡ ನೋಡಿ ಆ್ಯಕ್ಚುಲಿ ಚೆನ್ನಾಗಿದೆ ನೋಡೋದಕ್ಕೆ ಹೋದರೆ. ಬಿಲ್ಡು ಕೂಡ ಸಾಲಿಡ್ ಆಗಿದೆ ಈ 12X ಇಂದು. ಸೊ ಇದು ಕೂಡ ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಪರ್ಸ್ನಲಿ ನಾನು ತೊಗೊಳೋದಾದರೆ ನಾನು ಮೋಟೋ G64 ಒಂದೊಳ್ಳೆ ಆಪ್ಷನ್ ಅಂತೀನಿ. ಅದನ್ನು ಬಿಟ್ಟರೆ Vivo T3X ಒಂದೊಳ್ಳೆ ಆಪ್ಷನ್ ಅಂತೀನಿ. ಇವೆರಡು ತುಂಬ ತಿನ್ನಾಗಿದೆ, ಲೈಟ್ ಇದೆ. ನಿಮಗೆ ಬಲ್ಕಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲೇ ಬೇಕು, ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F15 ನಿಮಗೆ 4 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗ್ತಾ ಇದೆ. ಸೊ ಇದು ಕೂಡ ಒಂದು ಆಪ್ಷನ್ ಆಗುತ್ತೆ. ಸೊ ಇಷ್ಟು ನಾನು ಶಾರ್ಟ್ ಲಿಸ್ಟ್ ಮಾಡಿರುವಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳಿನ್ನೂ ಬೇಜಾನಿದೆ. ಬಟ್ ನಾನು ಹುಡುಕ್ಬಿಟ್ಟು ಯಾವುದೆಲ್ಲ ಬ್ರ್ಯಾಂಡಲ್ಲಿ ಯಾವ್ದು ಬೆಸ್ಟ್ ಇರ್ಬೋದು ಅಂತ ಹುಡುಕ್ಬಿಟ್ಟು ಮಾಡಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು, ಯಾವುದನ್ನು ನೀವು ಚೂಸ್ ಮಾಡ್ತೀರಾ, ಕಾಮೆಂಟ್ ಮಾಡಿ ನೋಡೋಣ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ, ಫ್ಯಾಮಿಲಿ ಯಾರಾದರೂ ಈ ಪ್ರೈಸ್ ರೇಂಜಲ್ಲಿ ಫೋನ್ ತೊಗೋಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ ಅಂಥವ್ರಿಗೆ ಇದನ್ನು ಕಳಿಸಿ. ಬ್ರ್ಯಾಂಡ್ ಪ್ರಿಫರೆನ್ಸ್ ಮೇಲೆ ಈ ಸ್ಮಾರ್ಟ್ಫೋನ್ಗಳನ್ನ ಅವ್ರು ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.